ಎಲ್ರಿಗೂ ನಮಸ್ತೆ. ಇವತ್ತು ರುಚಿಯಾದಂಥ ಶೇಂಗಾ ಹೋಳಿಗೆ ಮಾಡೋಣ. ಮೊದಲಿಗೆ ಶೇಂಗಾ ಹೋಳಿಗೆ ಮಾಡೋಕ್ಕೆ ಶೇಂಗಾನ ಫಸ್ಟು ಹುರ್ಕೊಳ್ಳೋಣ. ಶೇಂಗಾ ಚೆನ್ನಾಗಿ ಹುರಿಬೇಕು, ಅದಕ್ಕೆ ಸ್ವಲ್ಪ ಕೆಂಪಾಗಬೇಕು. ಕೆಂಪಾಗೋವರೆಗೂ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಕೆಂಪಾಗಿದೆ, ಚೆನ್ನಾಗಿ ಹುರಿದಿದೆ ಶೇಂಗಾ. ಹುರಿದಿರೋ ಶೇಂಗಾನ ಅದ್ರ ಮೇಲಿರೋ ಎಲ್ಲ ಅದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಅದು ತಣ್ಣಗಾದ್ಮೇಲೆ ಅದರಲ್ಲಿ ಸಿಪ್ಪೆನ ತೆಗಿಬೇಕು. ಶೇಂಗಾ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ಮಿಕ್ಸಿ ಜಾರಿಗೆ ಹಾಕಿದೆ. ಒಂದು ಕಪ್ಪಷ್ಟು ಬೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಪುಡಿಯಾಗಿದೆ. ಸ್ವಲ್ಪ ಸ್ವಲ್ಪ ನೀವು ಹಾಲು ಬೇಕಾದರೆ ಹಾಲು ಹಾಕ್ಕೊಬೋದು, ಅಥವಾ ನೀರು ಬೇಕಾದರೆ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಬೋದು ನೀಟಾಗಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫಸ್ಟು ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನೆನೆಯುತ್ತಲ್ಲ, ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ. ಶೇಂಗಾ ಹೋಳಿಗೆ ಇವಾಗ ಕಲಸಾಗಿದೆ. ಇದನ್ನು 8 ಅವರ್ಸ್ ಇಡಬೇಕು. ಇವಾಗ ಒಂದು ಕಪ್ಪು ಮೈದಾ ಹಿಟ್ಟು, ಒಂದು ಕಾಫಿ ಕುಡಿಯೋ ಲೋಟದಷ್ಟು ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ರವೆ, ಚಿರೋಟಿ ರವೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಹಿಟ್ಟು ಕಲಿಸುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಕಲಸಾಗಿದೆ. ಇದು ಒಂದು 5 ನಿಮಿಷ ನೆಂದರೆ ಸಾಕು. ಇವಾಗ ಶೇಂಗಾ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಂಥ ಹೂರಣಕ್ಕೆ ಎಳ್ಳಿನ ಪುಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎಳ್ಳಿನ ಪುಡಿ ಹಾಕಿದರೆ. ಕೆಲವೊಬ್ಬರು ಅದ್ರ ಜೊತೆಗೇ ಕಲಿಸ್ಬಿಟ್ಟು 8 ಅವರ್ಸ್ ನೆನೆ ಬಿಡ್ತಾರೆ. ಬಟ್ ನನಗೆ ನಾವು ಆ ಥರ ಮಾಡಿಲ್ಲ. ನನಗೆ ಈ ಥರ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನ ಈ ಥರ ನೀಟಾಗಿ ತೊಗೊಂಡು ನೀಟಾಗಿ ಹೂರಣ ಹಾಕ್ಕೊಳ್ಳಿ. ಮಿಡ್ಲಲ್ಲಿ ಹೂರಣ ಇಟ್ಟು ಅದನ್ನು ಫೋಲ್ಡ್ ಮಾಡಿ. ಈ ಥರ ನೀಟಾಗಿ ಫೋಲ್ಡ್ ಮಾಡಿ. ಇದನ್ನು ಮೈದಾ ಹಿಟ್ಟಲ್ಲೂ ಸಹ ಮಾಡ್ತಾರೆ, ಗೋಧಿ ಹಿಟ್ಟಲ್ಲೂ ಸಹ ಮಾಡ್ತಾರೆ. ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಿದ್ದೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಕೆಲವೊಬ್ಬರಿಗೆ ಗೋಧಿ ಹಿಟ್ಟಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಮೈದಾ ಹಿಟ್ಟಲ್ಲಾದರೆ ಹೋಳಿಗೆ ಯಾವ ಥರ ಹಿಟ್ಟು ಕಲಸಿರ್ತೀವಲ್ಲ ಆ ಥರ ಹಿಟ್ಟು ಕಲಸಿಟ್ಟು ಈ ಥರ ಡೈರೆಕ್ಟ್ ಹೂರ್ಣ ಮಾಡ್ಕೊಂಡು ಈ ಥರ ಅಪ್ಲೈ ಮಾಡಿದರೆ ಚೆನ್ನಾಗಿ ಬರುತ್ತೆ. ಮಾಡಲಿಕ್ಕೆ ಅವರಿಗೆ ತುಂಬ ಈಸಿನೂ ಆಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನು ತಟ್ಟೋಣ. ಇದು ತುಂಬ ದೊಡ್ಡದಾಗಿ ಮಾಡಬಾರ್ದು, ಸ್ವಲ್ಪ ಚಿಕ್ಕದಾಗಿ. ಹಪ್ಪಳ ಎಷ್ಟು ಸೈಜ್ ಇರುತ್ತೋ ಆ ಸೈಜಲ್ಲಿ ಮಾಡಿದ್ರೇ ಇದು ತುಂಬ ಟೇಸ್ಟಿ. ಕೈಯಲ್ಲೇ ಈ ಥರ ತಟ್ಬಿಟ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಚ್ಬಿಟ್ಟು ಇದನ್ನು ಹಾಕಿದರೆ ಅದು ಚೆನ್ನಾಗಿ ಬೇಯಬೇಕು. ಈಗ ಒಂದು ಸೈಡ್ ಬೆಂದಿದೆ. ನೋಡಿ, ಶೇಂಗಾನ ಯಾರು ತುಂಬ ಇಷ್ಟಪಡ್ತಾರಲ್ಲ ಅವ್ರಿಗೆ ಶೇಂಗಾ ಹೋಳಿಗೆನೇ ತುಂಬ ಇಷ್ಟ ಆಗುತ್ತೆ. ಶೇಂಗಾ ಯಾರು ಇಷ್ಟಪಡಲ್ಲಲ್ಲ ಅವರು ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಶೇಂಗಾ ಹೋಳಿಗೆ ಸಖತ್ತಾಗಿರುತ್ತೆ. ಇವಾಗ ಶೇಂಗಾ ಹೋಳಿಗೆ ರೆಡಿಯಾಗಿದೆ.